ಸ್ನೇಹಿತರೆ ನಮಸ್ಕಾರ. SR ಭುವಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿಗೆ ರೈತರು ಅರ್ಜಿನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಅರ್ಜಿನ ಸಲ್ಲಿಸಿದರೆ ಸ್ನೇಹಿತರೆ 19ನೇ ಕಂತು PM ಕಿಸಾನ್ ಯೋಜನೆಯ 24 ಫೆಬ್ರವರಿ 2025ಕ್ಕೆ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಇನ್ನೂ ಕೂಡ ನಿಮಗೆ ಆ ಕಂತು ಬಂದಿಲ್ಲ ಅಂದರೆ ನೀವು ಈ KYC ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳೋದು, ಯಾವ ರೀತಿ ಚೆಕ್ ಮಾಡಬಹುದು ಮತ್ತು ಈ KYC ಯಾವ ರೀತಿ ಮಾಡಬೇಕಂತ ಅದನ್ನು ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಇನ್ನೂ ಕೂಡ ನಮ್ಮ SR ಭುವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಪ್ರತಿಯೊಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ವಿಡಿಯೋಗಳು ಬರ್ತಾ ಇರುತ್ತೆ. ಪ್ರತಿಯೊಂದು ಮಾಹಿತಿ ಕೂಡ ನೀವು ಅಲ್ಲೇ ನೋಡ್ಬೋದು. ಹಾಗಿದ್ರೆ ಸ್ನೇಹಿತರೆ PM ಕಿಸಾನ್ ಸಮ್ಮಾನ್ ನಿಧಿ ಏನಾಗುತ್ತೆ ಅಂದರೆ ಅತಿ ಸಣ್ಣ ರೈತರು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ ಅಂಥವರ ರೈತರು PM ಕಿಸಾನ್ ಯೋಜನೆಗೆ ಅರ್ಹರಾಗಿರ್ತಾರೆ. ಅಂದರೆ ವರ್ಷಕ್ಕೆ 6,000 ರೂಪಾಯಿಯನ್ನು ಕೇಂದ್ರ ಸರ್ಕಾರದವರು ರೈತರ ಖಾತೆಗೆ ಏನು ಮಾಡ್ತಾರೆ, DBT ಮೂಲಕ ಹಣ ವರ್ಗಾವಣೆ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಅಂದರೆ 6,000 ಅಂದರೆ ಸ್ನೇಹಿತರೆ ಪ್ರತಿ 4 ತಿಂಗಳಿಗೆ 2,000 ಅಂದರೆ 3 ಕಂತುಗಳಲ್ಲಿ ಅಂದರೆ ವರ್ಷಕ್ಕೆ 6,000 ರೂಪಾಯಿಯನ್ನು ಏನು ಮಾಡ್ತಾರೆ ಕೇಂದ್ರ ಸರ್ಕಾರದವರೇ ರೈತರ ಖಾತೆಗೆ ಹಾಕಲಾಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಸ್ನೇಹಿತರೆ PM ಕಿಸಾನ್ ಸಮ್ಮಾನ್ ನಿಧಿಗೆ ಅರ್ಜಿನ ಸಲ್ಲಿಸಿರ್ತಾರೆ, ಇನ್ನೂ ಕೂಡ ಒಂದು ಕಂತು ಬಂದಿಲ್ಲ ಅಂದರೆ ನೀವು ಯಾವ ರೀತಿ ಇಲ್ಲಿ ಸ್ಟೇಟಸ್ ಅನ್ನೋ ಒಂದು ಮಾಹಿತಿ ಇರುತ್ತೆ. ಸ್ನೇಹಿತರೆ ನೋಡಿ, PM ಕಿಸಾನ್ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಿದ ನಂತರ pmkisan.gov.in ಅಂತ ವೆಬ್ಸೈಟ್ ಇದೆ ನೋಡಿ. ಈ ವೆಬ್ಸೈಟ್ ಇದೆಯಲ್ಲ, ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಂತರ ಸ್ನೇಹಿತರೆ ಏನು ಮಾಡಬೇಕಾಗುತ್ತೆ, ಇಲ್ಲಿ 3 ಆಪ್ಷನ್ನ ಕೊಟ್ಟಿದ್ದಾನೆ. ಸೊ ಒಂದನೇ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಇನ್ನೂ ಕೂಡ ನೀವು PM ಕಿಸಾನ್ಗೆ ಅರ್ಜಿನ ಸಲ್ಲಿಸಿದರೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಎರಡನೇ ಆಪ್ಷನ್ ಏನಿರುತ್ತೆ ಈ KYC ಅಂತ ಬರುತ್ತೆ. ಈ KYC ಅಂದರೆ ಈಗಾಗಲೇ PM ಕಿಸಾನ್ಗೆ ಅರ್ಜಿನ ಸಲ್ಲಿಸಿದಂಥ ರೈತರು ಯಾವುದೇ ಒಂದು ಕಂತು ತಡೆ ಹಿಡಿಯಲ್ಲ ಇದರಂತೆ ಅವರಿಗೆ ಆಧಾರ್ ಕಾರ್ಡಲ್ಲಿ ಏನಾದರೂ ಹೆಸರು ಚೇಂಜ್ ಆಗಿದ್ದರೆ ಮತ್ತೇನಾದರೂ ಚೇಂಜ್ ಆಗಿದ್ದರೆ ಈ KYC ಮಾಡೋ ಮೂಲಕ ಏನಾಗುತ್ತೆ ಅವ್ರಿಗೆ ತಡೆ ಹಿಡಿಯಲಾದ ಕಂತುಗಳ ಏನಾಗುತ್ತೆ ಬರುತ್ತೆ ಅಂತ ಹೇಳ್ಬೋದು. ಸೊ ಮೂರನೇ ಆಪ್ಷನ್ ಏನು ಕೊಟ್ಟಿದ್ದಾರೆ, ನೌ ಯುವರ್ ಸ್ಟೇಟಸ್ ಅಂತ ಕೊಟ್ಟಿದ್ದಾನೆ. ನೌ ಯುವರ್ ಸ್ಟೇಟಸಲ್ಲಿ ಏನು ಚೆಕ್ ಮಾಡ್ಬೋದು ಅಂದರೆ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ. ಸೊ ಅಲ್ಲಿ ಏನಾಗಿರುತ್ತೆ ಅಂದರೆ ನಿಮಗೆ 16ನೇ ಕಂತಾಗಿರ್ಬೋದು, 17ನೇ ಕಂತಾಗಿರ್ಬೋದು, 18 ಕಂತು ಕೂಡ ಬಂದಿರುತ್ತೆ. ನಂತರ ಬರುವಂಥ 19ನೇ ಕಂತು ಬಂದಿಲ್ಲ ಅಂದರೆ ನೀವು ಅಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಹಣ ಏನಕ್ಕಾಗಿ ತಡೆಯಲಾಗಿದೆ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕೋ ಮೂಲಕ ಏನಾಗುತ್ತೆ, ರೈತರ ಕೊಟ್ಟಿರುವಂಥ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ನೀವು ಅಲ್ಲಿ ಯಾವ ಕಂತು ಬಂದಿಲ್ಲ ಅದರಲ್ಲಿ ಏನಾಗಿದೆ ಅಂತ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿಗೆ ಏನಾದರೂ ರೈತರು ಅರ್ಜಿನ ಸಲ್ಲಿಸಿದರೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕು ಮತ್ತು ಈಗಾಗಲೇ ಅರ್ಜಿನ ಸಲ್ಲಿಸಿದವರು ಏನು ಮಾಡಬೇಕಂತ ಸಂಪೂರ್ಣವಾದ ಮಾಹಿತಿನ ಕೂಡ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಹಾಗಾದರೆ PM ಕಿಸಾನ್ ಸಮ್ಮಾನ್ ನಿಧಿಗೆ ಏನಾದರೂ ನಿಮ್ಮ ಹತ್ರ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ಕೇಳಬಹುದು, ನಾವು ಅಲ್ಲೇ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಅನುಕೂಲವಾಗಲಿ ಅಂತ PM ಕಿಸಾನ್ ಸಮ್ಮಾನ್ ನಿಧಿ ಹಣ ಬಂದಿರೋ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.